ಅಧ್ಯಕ್ಷರು ಸರ್ವೆ ಮಾಡಲಿ, ಅದರಲ್ಲಿ ಅವ್ರಿಗೆ ಪರವಾಗಿ ಒಲವು ಬಂದರೆ ಖಂಡಿತ ಕೊಡ್ತೀವಿ. ಈಗ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಅಭಿಲಾಷೆ ತಾವು ವ್ಯಕ್ತಪಡಿಸಿದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ದಂಪತಿಗಳು ಕೂಡ ಟಿಕೆಟ್ ಕೇಳಿದ್ದೀವಿ ಬೆಳಗಾವಿಯಿಂದ. ಈಗ ಅಂತಿಮವಾಗಿ ಕೇಳಿದ್ರೆ ಅರ್ಜಿಗೆ ಹಾಕಿದ್ದಾರೆ ಅಷ್ಟೇ, ಅಂತಿಮ ಆಗಿಲ್ಲ. ಇನ್ನು ಜಿಲ್ಲೆ ಎಲ್ಲರೂ ಚರ್ಚೆ ಬಂದೇ ಬರ್ತಿದ್ರೆ ಅವಾಗ ಕೇಳ್ತೀವಿ. ಯಾಕಂದ್ರೆ ಇಲ್ಲಿವರೆಗೆ ನಮಗೇನು ಅವರು ಮಗನ ಸ್ಪರ್ಧೆಗೆ ನಿಲ್ಸಂತ ಇಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ರೆ ಅಷ್ಟಾಗಿ ನೋಡೋಣ. ರಿಪೋರ್ಟ್ ಅವ್ರದ್ದು ಬಂದೇ ಬರ್ತಿದ್ರೆ ಅವರೇ ಪಾಪ್ಯುಲರ್ ಇದ್ರೆ ಅವರೇ ಕೊಡ್ತಾರೆ, ಅಂದರೆ ಜಾಸ್ತಿ ಜನ ಬೆಂಬಲ ಇದ್ರೆ. ಸೊ ಅಂತಿಮವಾಗಿ ಇನ್ನೂ ಒಂದು ಸಾರಿ ಒಂದು ಜಿಲ್ಲೆ ಫೈನಲ್ ಚರ್ಚೆ ಆಗಬೇಕು. ಅಲ್ಲ ಸರ್, ಯಾಕೆ ಸರ್ ಸುಸೂತ್ರವಾಗಿ ಆಗಬೇಕಾದಂಥದ್ದು ಯಾಕೆ ಇಷ್ಟು ಕಗ್ಗಂಟಾಗ್ತಿದೆ ಅಂತ? ಎಲ್ರಿ ನಿಗಮ ಮಂಡಳಿ ವಿಚಾರದ್ದು ನೀವು ಸರಳಿಗೆ 3-4 ತಿಂಗಳಿಂದ ಸಭೆ ಮೇಲೆ ಸಭೆಗಳು ಆಗ್ತಿರೋದು, ಮತ್ತೆ ಪ್ರಧಾನ ಕಾರ್ಯದರ್ಶಿ ಬರ್ತಿರೋದು, ಸುರ್ಜೇವಾಲ ಸಭೆ ಮಾಡೋದು, CM ಯಾಕೆ ಇಷ್ಟೊಂದು ಕಗ್ಗಂಟಾಗ್ತಿದೆ ಅಂತ? ಹಾಗೆ ಆಕಾಂಕ್ಷಿಗಳು ಭಾಳ ಇದ್ದಾರೆ. ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆಲ್ಲ, ಅದೇನು ಸಿಕ್ಕಾಪಟ್ಟಿ ದೊಡ್ಡದಿದೆ ಅದು. ಸೊ ಹಿಂಗಾಗಿ ಎಲ್ಲರೂ ಸಮಾಧಾನ ಮಾಡೋದು ಕಷ್ಟ. ಶಾಸಕರಿದ್ದಾರೆ, ಇನ್ನೂ ಹತ್ರ ಸೀನಿಯರ್ ಉಳಿದಿದ್ದಾರೆ. ಮೋಸ್ಟ್ಲಿ ಕಾರ್ಯಕರ್ತರಿಗೆ ಸುಮಾರಾಗಿದ್ದಾರೆ. 25 ಜನಕ್ಕೆ ಸಮಾಧಾನ ಮಾಡ್ಲಿಕ್ಕೆ ಆಗೋಲ್ರಲ್ಲ. 1000-2000 ಜನ ಕಾರ್ಯಕರ್ತರು ಇರ್ಬೋದು. ಯಾವ್ದ್ರೆ ಗೊತ್ತಿಲ್ಲ, ಅದು ನೀವೇ ಕೇಳಬೇಕದು, ನಮಗೆ ಗೊತ್ತಿಲ್ಲ. ಆಗ್ಬೇಕು, ಅಷ್ಟಾಗ ಆಗ್ಬೇಕು ಡಿಮಾಂಡ್ ಇದೆ ನಮ್ಮದು. ಅಟ್ಲೀಸ್ಟ್ ಕಾರ್ಯಕರ್ತರಿಗೆ ಕೊಟ್ಟಿದ ಒಂದು ಮೆಸೇಜ್ ಹೋಗುತ್ತೆ, ಮುಂದಿನವ್ರು ಕೂಡ ಕೆಲಸ ಮಾಡ್ತಾರೆ. ಇನ್ನೂ ಟೈಮ್ ಇದೆ, ಇನ್ನೂ ಮಾಡಲಿ, ಇನ್ನೂ ಟೈಮ್ ಇದೆ. ಅಷ್ಟಾಗಿ ಬೇಗ ಮಾಡಲಿ ಅಷ್ಟೇ. ಚುನಾವಣೆ ನೀತಿ ಸಹಿತ ಜಾರಿಗಿಂತ ಮುಂಚೆ ಆಗಲಿ, ಇನ್ನೂ ಟೈಮ್ ಇದೆ. ಪ್ರಸ್ತಾವನೆ ಇದ್ದೇ ಇದೆ ಹೊಸ ರಸ್ತೆಗಂತ. ಯಾಕಂದ್ರೆ ಯಾವುದೋ 100ಕ್ಕೆ 100 ಯಾವುದೂ ಸರಿ ಇಲ್ಲರಲ್ಲ. ಡಿಮಾಂಡ್ ಅಂತ ಇದೆ ರೀ, ಒತ್ತಡ. ಅದು ಕೂಡ ಈಗ ಬೇರೆ ಬೇರೆ ಸ್ಕೀಮ್ನಲ್ಲಿ ಮಾಡ್ತಾ ಇದ್ದೀವಿ ರಸ್ತೆಗಳನ್ನು. ಈಗ ಹೊಸ ಬಜೆಟ್ ಕೂಡ ಹೆಚ್ಚಿಗೆ ನಿರೀಕ್ಷೆ ಮಾಡಿದ್ದೀವಿ. ನಿನ್ನೆ ಮೀಟಿಂಗ್ ಆದ್ರೆ ನಮ್ಮ ಇಲಾಖೆದು ಜಾಸ್ತಿ ಕೊಡ್ಲಿಕ್ಕೆ ಕೇಳಿದ್ವಿ. ಬಂದರೆ ಸ್ವಲ್ಪ ಸ್ಪೀಡಾಗಿ ಮಾಡ್ಬೋದು ಕೆಲಸ.